ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಶಕ್ತಿಯ ಪ್ರತೀಕ, ಸಮುದ್ರದ ಮಧ್ಯೆ ಶತ್ರುಗಳಿಗೂ ಕಳ್ಳರಿಗೂ ಭಯ ಹುಟ್ಟಿಸುವ ಯುದ್ಧ ನೌಕೆ ಅದೇ INS ಕೋಲ್ಕತ್ತಾ. ಇತ್ತೀಚೆಗೆ ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿ ನಡೆದ ಒಂದು ಘಟನೆ ಮತ್ತೊಮ್ಮೆ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದೆ. ಬುಧವಾರ ಭಾರತೀಯ ನೌಕಾಪಡೆ MV ಮಾರ್ಷಲ್ಲಾ 1 ಎಂಬ ವಾಣಿಜ್ಯ ಹಡಗಿನ ಸಮೀಪ ಸಂಭವಿಸಬಹುದಾಗಿದ್ದ ಕಡಲ್ಗಳ್ಳರ ದಾಳಿಯನ್ನು ಯಶಸ್ವಿಯಾಗಿ ತಡೆದಿದೆ. ಈ ಕಾರ್ಯಾಚರಣೆಯನ್ನು ನಡೆಸಿದ್ದು ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಯುದ್ಧ ನೌಕೆ INS ಕೋಲ್ಕತ್ತಾ. ಈ ಯುದ್ಧ ನೌಕೆ ಈಗ ಗಲ್ಫ್ ಆಫ್ ಏಡನ್ ಹಾಗೂ ಪಶ್ಚಿಮ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಆಂಟಿ ಪೈರಸಿ ಮಿಷನ್ ನಲ್ಲಿ ನಿಯೋಜಿಸಲಾಗಿದೆ. ಸಂದೇಹಾಸ್ಪದ ಕಡಲ್ಗಳ್ಳರ ಚಟುವಟಿಕೆಗಳ ಮಾಹಿತಿ ಸಿಕ್ಕ ತಕ್ಷಣ INS ಕೋಲ್ಕತ್ತಾ ತಕ್ಷಣವೇ ಆ ಪ್ರದೇಶದತ್ತ ಧಾವಿಸಿತು. ಮೊದಲು ಯುದ್ಧ ನೌಕೆಯ ಆನ್ಬೋರ್ಡ್ ಹೆಲಿಕಾಪ್ಟರ್ಗಳನ್ನು ನಿಗಾವಣೆಗೆ ಕಳುಹಿಸಲಾಯಿತು. ಅದೇ ಸಮಯದಲ್ಲಿ ಬೋರ್ಡಿಂಗ್ ಟೀಮ್ ಸಮುದ್ರದ ಮಧ್ಯೆ ಕಾರ್ಯಾಚರಣೆಯನ್ನು ನಡೆಸಿ ಹಡಗಿನ ಪರಿಸ್ಥಿತಿಯನ್ನು ಪರಿಶೀಲಿಸಿತು. ಭಾರತೀಯ ನೌಕಾಪಡೆಯ ಈ ವೇಗದ ಪ್ರತಿಕ್ರಿಯೆಯಿಂದ MV ಮಾರ್ಷಲ್ಲಾ 1 ಸುರಕ್ಷಿತವಾಯಿತು ಮತ್ತು ಸಂಭವಿಸಬಹುದಾಗಿದ್ದ ಕಡಲ್ಗಳ್ಳರ ದಾಳಿ ವಿಫಲವಾಯಿತು. ಈ ಘಟನೆ ಮತ್ತೊಮ್ಮೆ ಭಾರತವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಸಮುದ್ರ ಭದ್ರತೆಯನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ಸಾಬೀತುಪಡಿಸಿದೆ. 2008ರಿಂದ ಭಾರತ ಗಲ್ಫ್ ಆಫ್ ಏಡನ್ ಪ್ರದೇಶದಲ್ಲಿ ನಿರಂತರ ಆಂಟಿ ಪೈರಸಿ ಆಪರೇಷನ್ಸ್ ಗಳನ್ನು ನಡೆಸುತ್ತಿದೆ. ವಾಣಿಜ್ಯ ಹಡಗುಗಳಿಗೆ ಭದ್ರತೆಯನ್ನು ಒದಗಿಸುವುದು, ನಿಗಾವಹಣೆ ನಡೆಸುವುದು ಹಾಗೂ ತುರ್ತು ಸಂದರ್ಭಗಳಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸುವುದು ಭಾರತೀಯ ನೌಕಾಪಡೆಯ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದಾಗಿದೆ. ಆದರೆ ಈ ಕಾರ್ಯಾಚರಣೆಯ ಕೇಂದ್ರ ಬಿಂದುವಾಗಿದ್ದು INS ಕೋಲ್ಕತ್ತಾ. ಯಾಕೆ ಇಷ್ಟು ಭಯಾನಕ ಮತ್ತು ಶಕ್ತಿಶಾಲಿ? ಸ್ನೇಹಿತರೆ, ಈಗ ಈ ಯುದ್ಧ ನೌಕೆಯ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ. INS ಕೋಲ್ಕತ್ತಾವನ್ನು ಆಗಸ್ಟ್ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಇದು ಪ್ರಾಜೆಕ್ಟ್ 15A ಅಡಿಯಲ್ಲಿ ನಿರ್ಮಿಸಲಾದ ಕೋಲ್ಕತ್ತಾ ಕ್ಲಾಸ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ಗಳ ಮೊದಲ ಯುದ್ಧ ನೌಕೆ. ಈ ಯುದ್ಧ ನೌಕೆಯನ್ನು ಮುಂಬೈನ ಮಸ್ಗಾಂವ್ ಡಾಕ್ ಲಿಮಿಟೆಡ್ ನಿರ್ಮಿಸಿದೆ. ಇದು ಭಾರತದ ಸ್ವದೇಶಿ ನಿರ್ಮಿತ ಇಂಡಿಜಿನಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದ ಒಂದು ದೊಡ್ಡ ಮೈಲುಗಲ್ಲು ಎಂದು ಪರಿಗಣಿಸಲಾಗುತ್ತದೆ. INS ಕೋಲ್ಕತ್ತಾ ಸುಮಾರು 164 ಮೀಟರ್ ಉದ್ದವಿದ್ದು ಸುಮಾರು 18 ಮೀಟರ್ ಅಗಲವಿದೆ. ಈ ಯುದ್ಧ ನೌಕೆಯ ಫುಲ್ ಲೋಡ್ ಡಿಸ್ಪ್ಲೇಸ್ಮೆಂಟ್ ಸುಮಾರು 7400 ಟನ್. ಇದು ಭಾರತದಲ್ಲಿ ನಿರ್ಮಿಸಲಾದ ಅತಿ ದೊಡ್ಡ ಮತ್ತು ಶಕ್ತಿಶಾಲಿ ಯುದ್ಧ ನೌಕೆಗಳಲ್ಲೊಂದು. ಈ ಡೆಸ್ಟ್ರಾಯರ್ ನಲ್ಲಿ ಕಂಬೈನ್ಡ್ ಗ್ಯಾಸ್ ಅಂಡ್ ಗ್ಯಾಸ್ ಪ್ರೊಪಲ್ಷನ್ ಸಿಸ್ಟಮ್ ಗಳನ್ನು ಅಳವಡಿಸಲಾಗಿದೆ. ಇದರಲ್ಲಿ 4 ರಿವರ್ಸಿಬಲ್ ಗ್ಯಾಸ್ ಟರ್ಬೈನ್ಸ್ ಗಳು ಕಾರ್ಯನಿರ್ವಹಿಸುತ್ತವೆ. ಇದರಿಂದ INS ಕೋಲ್ಕತ್ತಾ ಗಂಟೆಗೆ 30 ನಾಟ್ಸ್ಗಿಂತ ಹೆಚ್ಚಿನ ವೇಗದಲ್ಲಿ ಸಾಗಬಲ್ಲದು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಯುದ್ಧ ನೌಕೆಯ ಆನ್ ಬೋರ್ಡ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಸುಮಾರು 4.5 ಮೆಗಾವ್ಯಾಟ್ಸ್ ನ ವಿದ್ಯುತ್ತನ್ನು ಉತ್ಪಾದಿಸಬಲ್ಲವು. ಅಂದರೆ ಒಂದು ಸಣ್ಣ ಪಟ್ಟಣಕ್ಕೆ ಬೇಕಾಗುವಷ್ಟು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಇದಕ್ಕಿದೆ. INS ಕೋಲ್ಕತ್ತಾವನ್ನು ಮಲ್ಟಿ ಡೈಮೆನ್ಷನಲ್ ವಾರ್ಫೇರ್ ಗಾಗಿ ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಇದು ಒಂದೇ ಸಮಯದಲ್ಲಿ ವಾಯು, ಸಮುದ್ರದ ಮೇಲ್ಮೈ ಹಾಗೂ ಸಮುದ್ರದ ಒಳಭಾಗದಲ್ಲಿರುವ ಶತ್ರುಗಳ ವಿರುದ್ಧ ಯುದ್ಧ ನಡೆಸಬಲ್ಲದು. ಈ ಯುದ್ಧ ನೌಕೆಯಲ್ಲಿ ಮೀಡಿಯಂ ರೇಂಜ್ ಮತ್ತು ಶಾರ್ಟ್ ರೇಂಜ್ ಗನ್ಸ್ ಗಳನ್ನು ಅಳವಡಿಸಲಾಗಿದೆ. ಅದೇ ರೀತಿ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್ ಹಾಗೂ ಸರ್ಫೇಸ್ ಸ್ಟ್ರೈಕ್ ಮಿಸೈಲ್ ಗಳು ಕೂಡ ಇವೆ. ಅಡ್ವಾನ್ಸ್ಡ್ ಏರ್ ಸರ್ವಿಲೆನ್ಸ್ ರಡಾರ್ಸ್ ಮತ್ತು ಸರ್ಫೇಸ್ ಸರ್ವಿಲೆನ್ಸ್ ರಡಾರ್ಸ್ ಶತ್ರುಗಳ ಚಲನವಲನವನ್ನು ದೂರದಿಂದಲೇ ಪತ್ತೆ ಹಚ್ಚಬಲ್ಲವು. ಇದಲ್ಲದೆ ಬೋ ಮೌಂಟೆಡ್ ಸೋನಾರ್ ಸಿಸ್ಟಮ್ ಇರುವುದರಿಂದ ಶತ್ರು ಸಬ್ಮರೀನ್ ಗಳನ್ನು ಕೂಡ ಗುರುತಿಸಲು ಸಾಧ್ಯವಾಗುತ್ತದೆ. INS ಕೋಲ್ಕತ್ತಾದ ನಿಜವಾದ ಶಕ್ತಿ ಅದರ ಹೈಲಿ ಇಂಟಿಗ್ರೇಟೆಡ್ ಡಿಜಿಟಲ್ ಕಂಬ್ಯಾಟ್ ಆರ್ಕಿಟೆಕ್ಚರ್. ಈ ಯುದ್ಧ ನೌಕೆಯಲ್ಲಿ ಹಲವು ಸ್ವದೇಶಿ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾದದ್ದು AISDN ಅಂದರೆ ATM ಬೇಸ್ಡ್ ಇಂಟಿಗ್ರೇಟೆಡ್ ಶಿಪ್ ಡೇಟಾ ನೆಟ್ವರ್ಕ್. ಇದು ಯುದ್ಧ ನೌಕೆಯ ಇನ್ಫಾರ್ಮೇಶನ್ ಹೈವೇ ತರ ಕಾರ್ಯನಿರ್ವಹಿಸುತ್ತದೆ. ನೌಕೆಯ ಎಲ್ಲಾ ಸೆನ್ಸಾರ್ಸ್ ಗಳು ಮತ್ತು ವೆಪನ್ ಸಿಸ್ಟಮ್ ಗಳಿಂದ ಬರುವ ಮಾಹಿತಿಯನ್ನು ರಿಯಲ್ ಟೈಮ್ ನಲ್ಲಿ ಸಂಪರ್ಕಿಸುತ್ತದೆ. ಇದಲ್ಲದೆ ACS ಆಕ್ಸಿಲರಿ ಕಂಟ್ರೋಲ್ ಸಿಸ್ಟಮ್ ಆನ್ ಬೋರ್ಡ್ ಮೆಷಿನರಿಗಳನ್ನು ದೂರದಿಂದಲೇ ಮಾನಿಟರ್ ಮತ್ತು ಕಂಟ್ರೋಲ್ ಮಾಡುತ್ತದೆ.
APMS ಆಟೋಮೆಟಿಕ್ ಪವರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯುದ್ಧ ನೌಕೆಯ ಪವರ್ ಡಿಸ್ಟ್ರಿಬ್ಯೂಷನ್ ಅನ್ನು ಕಾರ್ಯನಿರ್ವಹಿಸುತ್ತದೆ. ಮತ್ತೊಂದು ಅತ್ಯಂತ ಪ್ರಮುಖ ವ್ಯವಸ್ಥೆ ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ CMS. ಈ ವ್ಯವಸ್ಥೆ ಯುದ್ಧ ಭೂಮಿಯ ಎಲ್ಲಾ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ಸಂಗ್ರಹಿಸಿ ವಿಶ್ಲೇಷಿಸುತ್ತದೆ. ನೌಕೆಯ ಸೆನ್ಸಾರ್ಸ್ ಮಾತ್ರವಲ್ಲದೆ ಬೇರೆ ಪ್ಲಾಟ್ಫಾರ್ಮ್ಗಳಿಂದ ಬರುವ ಮಾಹಿತಿಯನ್ನು ಸ್ವದೇಶಿ ಡೇಟಾ ಲಿಂಕ್ ನೆಟ್ವರ್ಕ್ ಮೂಲಕ ಪಡೆದು ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಅನ್ನು ಹೆಚ್ಚಿಸುತ್ತದೆ. ಸರಳವಾಗಿ ಹೇಳುವುದಾದರೆ INS ಕೋಲ್ಕತ್ತಾ ಸಮುದ್ರದ ಮಧ್ಯೆ ಫ್ಲೋಟಿಂಗ್ ಡಿಜಿಟಲ್ ವಾರ್ ಕಮಾಂಡ್ ಸೆಂಟರ್ ಹಾಗೆ ಕಾರ್ಯನಿರ್ವಹಿಸುತ್ತದೆ. ಈ ಯುದ್ಧ ನೌಕೆ ಭಾರತದ ಡಿಫೆನ್ಸ್ ಇಂಡಿಜಿನೈಸೇಷನ್ಗೆ ಒಂದು ದೊಡ್ಡ ಉದಾಹರಣೆ. ಇದರಲ್ಲಿ ಬಳಸಲಾಗಿರುವ ಅನೇಕ ಪ್ರಮುಖ ಸಿಸ್ಟಮ್ಸ್ ಮತ್ತು ಇಕ್ವಿಪ್ಮೆಂಟ್ಸ್ ಗಳನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ. ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆಕ್ಸಿಲರಿ ಕಂಟ್ರೋಲ್ ಸಿಸ್ಟಮ್, ಆಟೋಮೆಟಿಕ್ ಪವರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಹಂಸ NG ಸೋನಾರ್ ಸಿಸ್ಟಮ್, ಫೋಲ್ಡೆಬಲ್ ಹ್ಯಾಂಗರ್ ಡೋರ್ಸ್ ಮತ್ತು ಹೆಲೋ ಟ್ರಾವೆಲಿಂಗ್ ಸಿಸ್ಟಮ್ ಎಲ್ಲವೂ ಇಂಡಿಜಿನಸ್ ಸಿಸ್ಟಮ್ಸ್ ಗಳಾಗಿವೆ. INS ಕೋಲ್ಕತ್ತಾ 2 ಹೆಲಿಕಾಪ್ಟರ್ ಗಳನ್ನು ಕಾರ್ಯಾಚರಣೆಗೊಳಿಸಬಲ್ಲದು. ಸೀಕಿಂಗ್ ಅಥವಾ ಚೇತಕ್ ಹೆಲಿಕಾಪ್ಟರ್ಸ್ ಗಳನ್ನು ಆನ್ ಬೋರ್ಡ್ ನಲ್ಲಿ ನಿಯೋಜಿಸಬಹುದು. ಇದರಿಂದ ಲಾಂಗ್ ರೇಂಜ್ ಸರ್ವಿಲೆನ್ಸ್, ರಿಕಾನಸೆನ್ಸ್ ಹಾಗೂ ಆಂಟಿ ಸಬ್ಮರೀನ್ ವಾರ್ಫೇರ್ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ವಿಶಾಲ ಸಮುದ್ರ ಪ್ರದೇಶಗಳಲ್ಲಿ ಶತ್ರುಗಳ ಚಲನವಲನವನ್ನು ಗಮನಿಸಲು ಈ ಹೆಲಿಕಾಪ್ಟರ್ಗಳು ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಆದರೆ INS ಕೋಲ್ಕತ್ತಾ ಕೇವಲ ಯುದ್ಧಕ್ಕಾಗಿ ಮಾತ್ರ ನಿರ್ಮಿಸಲ್ಪಟ್ಟಿಲ್ಲ. ಕ್ರೀವ್ ಕಂಫರ್ಟ್ ಮತ್ತು ಆಪರೇಷನಲ್ ಎಫಿಷಿಯನ್ಸಿಗೂ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಸುಮಾರು 30 ಆಫೀಸರ್ಸ್ ಗಳು ಮತ್ತು 300 ಸೈಲರ್ಸ್ ಗಳಿಗೆ ಮಾಡ್ಯುಲರ್ ಅಕೊಮೊಡೇಷನ್ ವ್ಯವಸ್ಥೆ ಮಾಡಲಾಗಿದೆ. ಎರ್ಗೊನಾಮಿಕಲಿ ಡಿಸೈನ್ಡ್ ಗೆಲ್ಲೈ ಕಂಪಾರ್ಟ್ಮೆಂಟ್ಸ್ ಇರುವುದರಿಂದ ದೀರ್ಘಕಾಲದ ಸಮುದ್ರ ನಿಯೋಜನೆಗಳಲ್ಲಿಯೂ ಸಿಬ್ಬಂದಿಗೆ ಉತ್ತಮ ಸೌಲಭ್ಯ ಸಿಗುತ್ತದೆ. INS ಕೋಲ್ಕತ್ತಾದ ಜೊತೆಗೆ INS ಕೊಚ್ಚಿ ಮತ್ತು INS ಚೆನ್ನೈ ಕೂಡ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ಗಳ ಭಾಗವಾಗಿದೆ. ಈ ಕ್ಲಾಸ್ 1990ರ ದಶಕದಲ್ಲಿ ಸೇರ್ಪಡೆಗೊಂಡ ದಿಲ್ಲಿ ಕ್ಲಾಸ್ ಡೆಸ್ಟ್ರಾಯರ್ಸ್ ಗಳ ಮುಂದಿನ ತಲೆಮಾರಿನ ರೂಪವಾಗಿದೆ. ಭಾರತೀಯ ನೌಕಾಪಡೆಯ ಡೈರೆಕ್ಟೊರೇಟ್ ಆಫ್ ನೇವಲ್ ಡಿಸೈನ್ ಈ ಕ್ಲಾಸ್ ಅನ್ನು ವಿನ್ಯಾಸಗೊಳಿಸಿದೆ. ಇಂದು ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ಗಳು ಭಾರತದ ಎಕ್ಸ್ಪ್ಯಾಂಡಿಂಗ್ ಬ್ಲೂ ವಾಟರ್ ನೇವಿ ವಿಷನ್ ನ ಪ್ರತೀಕವಾಗಿವೆ. ಸಮುದ್ರದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿಯೂ ಭಾರತದ ಪ್ರಭಾವವನ್ನು ತೋರಿಸುವ ಶಕ್ತಿಶಾಲಿ ಯುದ್ಧ ನೌಕೆಗಳಾಗಿ ಇವು ರೂಪುಗೊಂಡಿವೆ. MV ಮಾರ್ಷಲ್ಲ 1 ಘಟನೆಯ ನಂತರ ಮತ್ತೊಮ್ಮೆ ಒಂದು ವಿಷಯ ಸ್ಪಷ್ಟವಾಗಿದೆ ಸ್ನೇಹಿತರೆ. ಭಾರತೀಯ ನೌಕಾಪಡೆ ಈಗ ಕೇವಲ ಕರಾವಳಿಯನ್ನು ಮಾತ್ರ ರಕ್ಷಿಸುವ ಪಡೆ ಅಲ್ಲ, ಸಂಪೂರ್ಣ ಹಿಂದೂ ಮಹಾಸಾಗರ ಪ್ರದೇಶದ ಭದ್ರತೆಯನ್ನು ಕಾಪಾಡಬಲ್ಲ ಶಕ್ತಿಯಾಗಿ ಬೆಳೆಯುತ್ತಿದೆ. ಮತ್ತು ಆ ಶಕ್ತಿಯ ಮುಂಚೂಣಿಯಲ್ಲಿ ನಿಂತಿರುವ ಯುದ್ಧ ನೌಕೆಗಳಲ್ಲಿ INS ಕೋಲ್ಕತ್ತಾ ಪ್ರಮುಖವಾದದ್ದು. Ladies and gentlemen, you can see on your right a BrahMos missile having been launched by INS Kolkata and proceeding towards its target. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.